ನಿಮ್ಮನ್ನು ನೀವು ಯೂನಿವರ್ಸಿಗೆ ಸರೆಂಡರ್ ಮಾಡಿ. ಓಕೆ, ನೀವೇನೇ ಕೆಲಸ ಮಾಡಿದ್ರು ಯೂನಿವರ್ಸಿಗೆ ಸರೆಂಡರ್ ಮಾಡಿ. ನೀವೆಷ್ಟೇ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಅದರ ರಿಸಲ್ಟ್ ಬರ್ತಾ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ವೇಟ್ ಮಾಡೋದು ಬೇಡ. ಓಕೆ, ಸಮಯ ಬಂದಾಗ ನಿಮ್ಮ ಒಂದು ಕರ್ಮದ ಫಲ ನಿಮಗೆ ಸಿಗತ್ತೆ. ಸೊ ಅದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ನೀವು ಡಿವೈನಿಗೆ ಸರೆಂಡರ್ ಮಾಡಿ. ಬಟ್ ಕಂಪ್ಲೀಟಾಗಿ ಮಾಡಬೇಕು, ಡೌಟಲ್ಲಿ ಮಾಡಬಾರ್ದು. ಯೂನಿವರ್ಸಿಗೆ ನಿಮ್ಮನ್ನು ನೀವು ಸರೆಂಡರ್ ಮಾಡುವಾಗ ಅಥವಾ ನೀವು ಮಾಡುವಂಥ ಕೆಲಸವನ್ನು ಸರೆಂಡರ್ ಮಾಡುವಾಗ ಡೌಟ್ ಇಟ್ಕೊಂಡು ಸರೆಂಡರ್ ಮಾಡಬೇಡಿ. ಕಂಪ್ಲೀಟ್ ಹೋಪ್ ಇಟ್ಕೊಂಡು, ಓಕೆ, ಸಂಪೂರ್ಣ ನಂಬಿಕೆಯನ್ನು ಇಟ್ಕೊಂಡು ಸರೆಂಡರ್ ಮಾಡಬೇಕು. ಅಂದರೆ ಅರ್ಪಿಸ್ಕೋಬೇಕು. ನೀವು ಮಾಡಿರುವಂಥ ಕೆಲಸವನ್ನು ನಿಮ್ಮನ್ನು ನೀವು ಯೂನಿವರ್ಸ್ಗೆ, ನೀವು ಯಾರನ್ನು ನಂಬ್ತೀರಿ ಅವರಿಗೆ ಸಂಪೂರ್ಣವಾಗಿ ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೊಳ್ಳಿ. ಓಕೆ, ಆಮೇಲೆ ರಿಸಲ್ಟ್ ನಿಮಗೆ ಸರಿಯಾಗೇ ಬರುತ್ತೆ. ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ಬೆಳಕಿನ ದಾರಿಯಲ್ಲಿ ನಡೀರಿ. ಓಕೆ, ಸೊ ಕತ್ಲನ್ನ ಆವರಿಸ್ಕೋಬೇಕು. ಕತ್ಲು ಒಳಗೆ ಒಂದು ಬೆಳಕಿದೆ, ಅದನ್ನು ನೀವು ಹುಡುಕಬೇಕು. ಓಕೆ, ನಿಮ್ಮ ಸುತ್ತಮುತ್ತ ಕತ್ಲು ಆವರಿಸಿದೆ, ಸೊ ಅಲ್ಲಿ ಒಂದು ಬೆಳಕಿನ ದೀಪ ಏನಿದೆ ಅದನ್ನು ನೀವು ಹುಡುಕಬೇಕು ಮತ್ತು ಆ ದಾರಿಯಲ್ಲಿ ನೀವು ಸಾಗಬೇಕು. ಸಾಧ್ಯ ಇದ್ದಷ್ಟು ನಿಮ್ಮ ಒಳಿತನ್ನು ಬಯಸುವಂತಹ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇತ್ತು ಅಂದರೆ ಅವ್ರ ಮಾತನ್ನು ಕೇಳಿ. ಅಥವಾ ನೀವು ಸಾಕಿರುವಂತಹ ಪ್ರಾಣಿಗಳು ನಿಮಗೆ ಸೈನ್ ಕೊಡ್ತಾ ಇರ್ತವೆ. ಅಥವಾ ಏನೋ ಒಂದು ಕೆಲಸ ಮಾಡುವಾಗ ನಿಮ್ಮನ್ನು ತಡೀಬೋದು ಅಥವಾ ಖುಷಿ ಪಡ್ಬೋದು. ಓಕೆ, ಸೊ ಅವುಗಳ ಕಣ್ಣನ್ನು ನೀವು ನೋಡಿ, ಅವುಗಳ ಬಾಲವನ್ನು ನೀವು ನೋಡಿ, ಅವುಗಳು ಮಾತಾಡುತ್ತೆ ನಿಮ್ಗಳ ಜೊತೆಗೆ ಅವುಗಳದೇ ಆಗಿದ್ದ ಭಾಷೆಯಲ್ಲಿ. ಸೊ ಆ ಒಂದು ಸೈನನ್ನು ಕೂಡ ನೀವು ರೆಕಗ್ನೈಸ್ ಮಾಡಿಬಿಟ್ಟು ನಿಮ್ಮ ಜೀವನದ ಯಾವುದೇ ಒಂದು ಕೆಲಸದಲ್ಲಿ ಆ್ಯಕ್ಷನನ್ನು ತಗೋಬೋದು. ಓಕೆ, ಇದಿಷ್ಟು ಡಿವೈನ್ ಗೈಡೆನ್ಸು. ಸೊ ಕೆಟ್ಟದ್ರಲ್ಲಿ ಒಳ್ಳೇದು ಯಾವುದಿದೆ ಅನ್ನೋದನ್ನು ಹುಡುಕಬೇಕು ನೀವು. ಹಾಗೆ ಒಳ್ಳೆಯದರಲ್ಲಿ ಕೆಟ್ಟದ್ದು ಯಾವುದಿದೆ ಅನ್ನೋದನ್ನು ಕೂಡ ಹುಡುಕಬೇಕು. ಜೊತೆಗೆ ಸ್ಟ್ರಗಲ್ಸು, ಸಣ್ಣ ಸಣ್ಣ ಅಡೆತಡೆಗಳು, ಬ್ಲಾಕೇಜಸ್ಗಳು ಬರ್ತಾ ಇರುತ್ತೆ. ಸೊ ಅವುಗಳನ್ನು ಫೇಸ್ ಮಾಡಿಕೊಂಡು ನೀವು ವಿಕ್ಟ್ರಿಯನ್ನು ಪಡಿಬೇಕು. ಓಕೆ, ನಿಮ್ಮ ಗುರಿಯನ್ನು ರೀಚ್ ಮಾಡಬೇಕು ಅಂತ ಯೂನಿವರ್ಸ್ ಗೈಡೆನ್ಸು. ನಿಮಗೆ ಪದೇ 3 ಕಾಣ್ತಾ ಇದ್ದರೆ, ಓಕೆ, ಸೊ ಇಲ್ಲೂ 3 ಇದೆ, 3 ಇದೆ, 3 ಇದೆ. ಸೊ 3 ನಂಬರ್ ನಿಮಗೆ ತುಂಬ ಕಾಣಿಸ್ತಾ ಇದ್ದರೆ, ಸೊ ಗುರುಗಳ ಆಶೀರ್ವಾದ ಮತ್ತು ಡಿವೈನ್ನ ಆಶೀರ್ವಾದ ತಗೋಬೇಕು. ದೇವಿ ಆರಾಧನೆಯನ್ನು, ಶಕ್ತಿ ದೇವತೆಯನ್ನು ಆರಾಧನೆ ಮಾಡೋದು ಇಂಪಾರ್ಟೆಂಟು. ಓಕೆ, ಹಾಗೆ ಟೀಚರ್ ಮಾತನ್ನು ಕೇಳಬೇಕಾಗತ್ತೆ. ಅಥವಾ ನಿಮ್ಮ ಲೈಫಲ್ಲಿ ಮೆಂಟೋರ್ಸ್ ಯಾರಿದ್ದಾರೆ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಆ್ಯಕ್ಷನನ್ನು ತಗೊಳ್ಳಿ. ಹಾಗೆ ನಿಮ್ಮ ತಾಯಿ ನಿಜವಾಗ್ಲೂ ನಿಮ್ಮ ಬಗ್ಗೆ ಒಳ್ಳೆ ಗ್ರೋತ್ ಬಗ್ಗೆ ನಿಮಗೆ ಸಪೋರ್ಟ್ ಮಾಡ್ತಾಯಿದ್ರೆ ಅವರ ಆಶೀರ್ವಾದವನ್ನು ತಗೊಳ್ಳಿ. ಹಾಗೆ ಸಾಧ್ಯ ಆದರೆ ಒಂದಿಷ್ಟು ವಸ್ತ್ರ ದಾನವನ್ನು ಮಾಡಿ ಲೇಡೀಸ್ಗೆ. ಓಕೆ, ಸೊ ಯಾವ ಬಣ್ಣ ಆದರೂ ಪರವಾಗಿಲ್ಲ. ಓಕೆ, ಯಾವುದೇ ಬಣ್ಣದ ಸೀರೆ ಕೊಡ್ಬೋದು, ಚೂಡಿದಾರ್ ಕೊಡ್ಬೋದು. ಓಕೆ, ಬ್ಲೌಸ್ ಪೀಸ್ ಬಿಟ್ಟು. ಓಕೆ, ಬ್ಲೌಸ್ ಪೀಸ್ ಯೂಸ್ ಮಾಡ್ಕೊಳ್ಳಲ್ಲ, ಮೂಲೆಯಲ್ಲಿ ಎಸಿತಾರೆ. ಸೊ ಅವ್ರು ಯೂಸ್ ಮಾಡ್ಕೋಬೇಕು. ಓಕೆ, ಮತ್ತು ತುಂಬ ಕಡಿಮೆ ಅಮೌಂಟಿಂದ ಕೊಡೋಣ ಅದೆಲ್ಲ ತಲೆಯಿಂದ ತೆಗೀರಿ. ಎಷ್ಟು ಸಾಧ್ಯನೋ ನೀವು ಕೊಟ್ಟಿರ್ತಕ್ಕಂಥ ಗಿಫ್ಟು ಅವರಿಗೆ ಖುಷಿ ಫೀಲ್ ಮಾಡಬೇಕು ಮತ್ತು ಅವರು ಅದನ್ನು ವೇರ್ ಮಾಡಬೇಕು. ಸೊ ಆ ಥರದ ಬಟ್ಟೆಯನ್ನು ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಕೊಡಿಸೋದ್ರ ಜೊತೆಗೆ ನಿಮ್ಮ ಕೊಲೀಗ್ಸಿಗೆ ಕೊಡಿಸ್ಬೋದು, ಫ್ರೆಂಡ್ಸಿಗೆ ಕೊಡಿಸ್ಬೋದು. ಅಥವಾ ಯಾರಿಗೆ ಅಗತ್ಯ ಇದೆ, ಸಮ್ಟೈಮ್ಸ್ ಬೀದಿ ದಾರಿಯಲ್ಲಿ ಎಷ್ಟೊಂದು ಜನ ಹೆಂಗಸರು ಇರ್ತಾರೆ, ಹರಿದ ಸೀರೆ ಹಾಕ್ಕೊಂಡಿರ್ತಾರೆ, ಹರಿದ ಬಟ್ಟೆ ಹಾಕ್ಕೊಂಡಿರ್ತಾರೆ. ಸೊ ಅಂಥವರಿಗೆ ವಸ್ತ್ರ ದಾನವನ್ನು ಮಾಡಿ. ಓಕೆ, ಇದು ಲೇಡೀಸ್ಗೂ ಹೌದು, ಹಾಗೆ ಜೆಂಟ್ಸ್ಗೂ ಹೌದು. ಓಕೆ, ಯಾವುದೇ ಕಾರಣಕ್ಕೂ ಬ್ಲೌಸ್ ಪೀಸ್ ಕೊಡೋಕ್ಕೆ ಹೋಗಬೇಡಿ, ಅದು ಯೂಸ್ ಆಗಲ್ಲ. ಯೂಸ್ ಆಗದೇ ಇರೋ ದಾನ ಅಲ್ಲ. ಓಕೆ, ಯೂಸ್ ಆಗದೇ ಇರೋಂತಹ ರೆಮಿಡೀಸು ಈ ರೆಮಿಡೀಸ್ ಅಲ್ಲ. ಸೊ ನಿಮಗೆ ಒಳ್ಳೆಯದಾಗಬೇಕು, ಭವಿಷ್ಯದಲ್ಲಿ ಚೆನ್ನಾಗಿರಬೇಕು, ಗ್ರೋತ್ ಬೇಕು, ಸ್ಟೆಬಿಲಿಟಿ ಬೇಕು, ಸಕ್ಸಸ್ ಬೇಕು, ಫ್ರೂಟ್ಫುಲ್ ರಿಸಲ್ಟ್ ಬೇಕು. ಓಕೆ, ನಿಮ್ಮ ವಿಶ್ ಈಡೇರಬೇಕು ಅಂತ ಅನ್ನೋದಾದರೆ ಈ ಒಂದು ದಾನವನ್ನು ಮಾಡಿ. ಓಕೆ, ಹಾಗೆಯೇ ದೇವಿಗೂ ಕೂಡ ಅರ್ಪಣೆಯನ್ನು ಮಾಡ್ಬೋದು. ಓಕೆ, ದೇವಿಗೂ ಕೂಡ ವಸ್ತ್ರ, ಓಕೆ, ಹಣ್ಣು ಹಂಪಲು ಎಲ್ಲ ಕೊಟ್ಟು ನೀವು ಅಲ್ಲೂ ಕೂಡ ದೇವಿಗೆ ಸೀರೆಯನ್ನು ಅರ್ಪಿಸ್ಬೋದು. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಗೆ, ತಂಗಿ, ಅಕ್ಕ, ಹೆಂಡತಿ, ಅತ್ತೆ, ಸೋದರತ್ತೆ, ಓಕೆ, ಚಿಕ್ಕಮ್ಮ, ಆ ಥರ ಯಾರು ಇದ್ದರೆ ಅವ್ರಿಗೆ ಸ್ಯಾರಿ ಕೊಡಿಸೋದು, ಬಟ್ಟೆ ಕೊಡಿಸೋದು. ಮತ್ತು ಅವ್ರಿಗೆ ಖುಷಿ ಆಗಬೇಕು ಅದು. ಓಕೆ, ದಾನ ಅನ್ನೋದು ನೀವು ಯಾರಿಗೆ ಕೊಟ್ಟಿರ್ತೀರಲ್ಲ ಅವರು ಖುಷಿ ಫೀಲ್ ಮಾಡಬೇಕು, ಅಯ್ಯೋ ಅಂತ ಮುಖ ಹಿಂಡಬಾರ್ದು. ಸೊ ಇದನ್ನು ಗಮನದಲ್ಲಿಟ್ಕೊಂಡು ನೀವು ಡೊನೇಷನನ್ನು ಮಾಡಬೇಕಾಗತ್ತೆ. ಇದಿಷ್ಟು ನಿಮಗೆ ರೀಡಿಂಗ್ ಆ್ಯಂಡ್ ರೆಮಿಡೀಸು ಹೇಗಿತ್ತು ಅಂತ ಹೇಳಿ ಫಾಲೋ ಮಾಡ್ತೀರಾ ಅನ್ನೋದನ್ನು ತಿಳಿಸಿ. ಓಕೆ, ಸೊ ನಿಮ್ಮ ಸಪೋರ್ಟ್ ನಂಗೆ ಅಗತ್ಯ ಇದೆ ಅಲ್ವಾ. ಸೊ ಡಿವೈನ್ ಸಪೋರ್ಟ್ ನಿಮಗೆ ಬೇಕು ಅಂತಂದರೆ ನನಗೂ ನೀವು ಸಪೋರ್ಟ್ ಮಾಡಬೇಕು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಆಗುತ್ತೋ ಅಷ್ಟು. ನನಗೆ ತುಂಬ ಎಷ್ಟು ಟೈಮಿಂದ ನಾನು ಯೂಟ್ಯೂಬ್ ಚಾನಲಲ್ಲಿ ಇದ್ದೀನಿ. ಓಕೆ, 10,000 ಸಬ್ಸ್ಕ್ರೈಬರ್ನೂ ದಾಟಿಲ್ಲ, ಬೇಜಾರಾಗುತ್ತೆ ನನಗೆ. ಸೊ ನೀವೆಲ್ಲ ಸೇರಿ ನನಗೆ ಸಬ್ಸ್ಕ್ರೈಬರ್ನ ತಂದು ಕೊಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.